ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ನೋಡ್ತಲೇ ಧರೆಗುಳಿದಿದೆ ವಿದ್ಯುತ್ ಕಂಬ. ಮಂಡ್ಯ ತಾಲೂಕು ರಾಗಿಮುದ್ದನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಬೆಂಗಳೂರು ಮೈಸೂರು ಹೆದ್ದಾರಿ ರಸ್ತೆಯಲ್ಲಿ ಅವಘಡ ಸಂಭವಿಸಿದೆ. ಚಲಿಸುತ್ತಿದ್ದ ಬೈಕ್ ಮೇಲೆಯೇ ಬಿದ್ದಿದೆ ವಿದ್ಯುತ್ ಕಂಬ. ಮಂಡ್ಯದಿಂದ ಮೈಸೂರು ಕಡೆಗೆ ತೆರಳುತ್ತಿದ್ದಂತಹ ಬೈಕ್ ಸವಾರ ಶ್ರೀರಂಗಪಟ್ಟಣದ ನಿವಾಸಿ ಸುರೇಶ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೈಕ್ ಸವಾರ. ಸರ್ವಿಸ್ ರಸ್ತೆಗೆ ವಿದ್ಯುತ್ ಕಂಬ ಬಿದ್ದಂತಹ ಪರಿಣಾಮ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ ವಿದ್ಯುತ್ ಕಂಬ ಧರೆಗುರುಳಿರುವಂತದ್ದು. ಪ್ರಯಾಣಿಕನೊಬ್ಬ ಪ್ರಯಾಣಿಸ್ತಾ ಇದ್ರು ಬೈಕ್ನಲ್ಲಿ. ಈ ವೇಳೆಯೇ ವಿದ್ಯುತ್ ಕಂಬ ನೆಲಕ್ಕೆ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ನೋಡ್ತಿದ್ದಂತೆ ಧರೆಗುರುಳಿದೆ ವಿದ್ಯುತ್ ಕಂಬ. ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ರಾಗಿಮುದ್ದನಹಳ್ಳಿ ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಏನಿತ್ತು, ಈ ರಸ್ತೆಯಲ್ಲಿ ಈ ಅವಘಡ ಸಂಭವಿಸಿರುವಂಥದ್ದು. ಈ ವೇಳೆ ಬೈಕ್ ಸವಾರ ಚಲಿಸ್ತಾ ಇದ್ದ. ಬೈಕ್ ಸವಾರನ ಮೇಲೆಯೇ ವಿದ್ಯುತ್ ಕಂಬ ಬಿದ್ದಿದೆ. ಮೈಸೂರು ಕಡೆಗೆ ಬೈಕ್ ಸವಾರ ತೆರಳ್ತಾ ಇದ್ದ. ಶ್ರೀರಂಗಪಟ್ಟಣದ ನಿವಾಸಿ ಸುರೇಶ್ ಸದ್ಯದಲ್ಲೇ ಜಸ್ಟ್ ಮಿಸ್ ಆಗಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು. ಅದೃಷ್ಟವಶಾತ್ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸರ್ವಿಸ್ ರಸ್ತೆಗೆ ವಿದ್ಯುತ್ ಕಂಬ ಬಿದ್ದಿದೆ. ಇದರಿಂದಾಗಿ ಕೆಲ ಕಾಲ ವಾಹನ ಸವಾರರು ಪರದಾಟವನ್ನ ನಡೆಸುವಂತಾಗಿದೆ. ಯಾಕಂದ್ರೆ ಸಂಚಾರ ವ್ಯವಸ್ಥೆಯಲ್ಲಿ ಕೂಡ ವ್ಯತ್ಯಯ ಉಂಟಾಗಿದೆ. ವಿದ್ಯುತ್ ಕಂಬ ಸರ್ವಿಸ್ ರಸ್ತೆಗೆ ಬಿದ್ದಿದ್ರಿಂದಾಗಿ ವಾಹನ ಸವಾರರು ಮತ್ತೆ ಸಂಚಾರವನ್ನ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಬೆಂಗಳೂರು ಮೈಸೂರಿನ ಹೆದ್ದಾರಿ ಬೇರೆ. ರಸ್ತೆಯಲ್ಲಿ ಅವಘಡ ಸಂಭವಿಸಿದ್ರಿಂದಾಗಿ ಪ್ರಯಾಣಿಕರು ಕೂಡ ಪರದಾಡುವಂತಹ ಸ್ಥಿತಿ ಉದ್ಭವವಾಗಿತ್ತು. ಮೈಸೂರಿನ ಕಡೆಗೆ ತೆರಳುತ್ತಿದ್ದಂತಹ ಬೈಕ್ ಸವಾರನ ಮೇಲೆಯೇ ಬಿದ್ದಿರುವಂಥದ್ದು. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ನಿವಾಸಿ, ಶ್ರೀರಂಗಪಟ್ಟಣದ ನಿವಾಸಿ. ಬೈಕ್ನಲ್ಲಿ ಚಲಿಸ್ತಾ ಇದ್ದಂಥದ್ದು ನಾವು ನೋಡ್ತಾ ಇದ್ವಿ ವಿಜುವಲ್ಸ್ನಲ್ಲಿ. ಸ್ಕೂಟಿ ಇದೆ, ಸ್ಕೂಟಿ ಮೇಲೆ ಬಿದ್ದಿರುವಂಥದ್ದು ವಿದ್ಯುತ್ ಕಂಬ. ಪ್ರಾಣಾಪಾಯದಿಂದ ಸುರೇಶ್ ಪಾರಾದದ್ದೇ ಅದ್ಭುತ ಅಂತ ಹೇಳ್ಬೋದು. ಅದು ಪವಾಡ ಸದೃಶ್ಯವಾಗಿ ಪಾರಾಗಿದ್ದಾರೆ ಶ್ರೀರಂಗಪಟ್ಟಣದ ನಿವಾಸಿ ಸುರೇಶ್. ಮಂಡ್ಯದಲ್ಲಿ ವಿದ್ಯುತ್ ಕಂಬ ಧರೆಗುರುಳಿದೆ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ವಾಹನ ಸಂಪೂರ್ಣವಾಗಿ ಜಖಂಗೊಂಡಿರುವಂತಹ ಒಂದು ವಿಜುವಲ್ಸ್ ಅನ್ನ ಕೂಡ ನಾವೀಗ ಗಮನಿಸ್ತಾ ಇದ್ದೀವಿ. ಮೈಸೂರಿನ ಕಡೆಗೆ ಈತ ತೆರಳ್ತಾ ಇದ್ದ. ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಇದರ ಸರ್ವಿಸ್ ರೋಡ್ ಇದು. ಸರ್ವಿಸ್ ರೋಡ್ನಲ್ಲಿ ಸಾಮಾನ್ಯವಾಗಿ ವೆಹಿಕಲ್ಸ್ಗಳು ಓಡಾಡೋದು ಸಾಮಾನ್ಯ. ಸಣ್ಣ ಪುಟ್ಟ ವೆಹಿಕಲ್ಸ್ಗಳು, ಟೂ ವೀಲರ್ಸ್ಗಳು ಹೆಚ್ಚಾಗಿ ಓಡಾಡೋದು ಸಾಮಾನ್ಯ. ಇಂತಹ ಸಂದರ್ಭದಲ್ಲಿ ಟೂ ವೀಲರ್ ಮೇಲೆಯೇ ವಿದ್ಯುತ್ ಕಂಬ ಬಿದ್ದಿರುವಂಥದ್ದು. ಪ್ರಾಣಾಪಾಯದಿಂದ ಶ್ರೀರಂಗಪಟ್ಟಣದ ನಿವಾಸಿ ಸುರೇಶ್ ಪಾರಾಗಿದ್ದಾರೆ. ಸುರೇಶ್ ತೆರಳುತ್ತಿದ್ದಂತಹ ದ್ವಿಚಕ್ರ ವಾಹನ ಜಖಂಗೊಂಡಿದೆ ವಿದ್ಯುತ್ ಕಂಬ ಧರೆಗುರುಳಿದ್ರಿಂದಾಗಿ. ಮಂಡ್ಯದಿಂದ ಮೈಸೂರು ಕಡೆಗೆ ವಾಹನ ಸವಾರ ತೆರಳ್ತಾ ಇದ್ದ. ನಿವಾಸಿ ಸುರೇಶ್ ತೆರಳುತ್ತಿದ್ದಂತಹ ವಾಹನ ಇದು. ಸರ್ವಿಸ್ ರಸ್ತೆಗೆ ವಿದ್ಯುತ್ ಕಂಬ ಬಿದ್ದಿರುವಂಥದ್ದು. ಇದರಿಂದಾಗಿ ಕೆಲ ಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಸರ್ವಿಸ್ ರಸ್ತೆಯಲ್ಲಿ ಯಾರೆಲ್ಲ ಪ್ರಯಾಣವನ್ನ ಮಾಡ್ತಾ ಇದ್ರು ಅವರ ಪ್ರಯಾಣಕ್ಕೆ ಈಗ ವಿದ್ಯುತ್ ಕಂಬ ಬಿದ್ದಿದ್ರಿಂದಾಗಿ ಅಡ್ಡಿ ಉಂಟಾಗಿದೆ. ಮಂಡ್ಯ ರಾಗಿಮುದ್ದನಹಳ್ಳಿಯ ಒಂದು ಸರ್ವಿಸ್ ರೋಡ್ ಇದು. ಮಂಡ್ಯದಿಂದ ಮೈಸೂರು ಕಡೆಗೆ ತೆರಳುವಂತಹ ಬಹುತೇಕ ವಾಹನಗಳು ಈ ಸರ್ವಿಸ್ ರೋಡ್ನಲ್ಲೇ ತೆರಳ್ತಾ ಇರ್ತವೆ. ಯಾಕಂದರೆ ಮೇನ್ ರೋಡಲ್ಲಿ ಹೆದ್ದಾರಿಯಲ್ಲಿ ಸಾಕಷ್ಟು ಬೃಹತ್ ವೆಹಿಕಲ್ಸ್ಗಳು ಓಡಾಡುವಂತಹ ಬೃಹತ್ ಗಾತ್ರದ ವೆಹಿಕಲ್ಸ್ಗಳು ಓಡಾಡೋದ್ರಿಂದ ದ್ವಿಚಕ್ರ ವಾಹನಗಳು, ತ್ರೀ ವೀಲರ್ಸ್, ಈ ರೀತಿಯಾಗಿ ಸಣ್ಣ ಪುಟ್ಟ ವಾಹನಗಳೇನಿದೆ ಇದು ಸರ್ವಿಸ್ ರೋಡ್ನಲ್ಲಿ ಓಡಾಡೋದು ಸಾಮಾನ್ಯ. ಹಾಗಾಗಿ ಸರ್ವಿಸ್ ರೋಡ್ನಲ್ಲಿ ದ್ವಿಚಕ್ರ ವಾಹನ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿಯೇ ವಿದ್ಯುತ್ ಕಂಬ ಸರ್ವಿಸ್ ರೋಡ್ಗೆ ಉರುಳಿದೆ. ಶ್ರೀರಂಗಪಟ್ಟಣದ ಸುರೇಶ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೋಡುತ್ತಲೇ ಧರೆಗುರುಳಿರುವಂಥದ್ದು ಈ ಒಂದು ವಿದ್ಯುತ್ ಕಂಬ. ಬೃಹತ್ ಗಾತ್ರದ ವಿದ್ಯುತ್ ಕಂಬ ಧರೆಗುರುಳಿದೆ. ಮಂಡ್ಯ ತಾಲೂಕಿನ ರಾಗಿಮುದ್ದನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾರೆ. ಆನಂದ್, ಮೈಸೂರು ಹೆದ್ದಾರಿಯಲ್ಲಿಯೇ ಈ ಒಂದು ಅವಘಡ ನಡೆದಿರುವಂತದ್ದು ಸರ್ವಿಸ್ ರಸ್ತೆಯಲ್ಲಿ.
ಕಂಬ ಇದ್ದಕ್ಕಿದ್ದಂತೆ ಜನರು ಓಡಾಡ್ತಿರುವಂತಹ ಸರ್ವಿಸ್ ರಸ್ತೆಗೆ ಧರೆಗುರುಳಿದೆ ಅಂದ್ರೆ ಅದರ ಕಾಮಗಾರಿ ಎಷ್ಟರ ಮಟ್ಟಕ್ಕಿತ್ತು, ಏನು ಹಳೆಯ ಕಂಬನ ಅಥವಾ ಹೊಸದಾಗಿ ಕಾಮಗಾರಿ ಆಗ್ತಿದ್ದಂತಹ ಸಂದರ್ಭದಲ್ಲಿ ಸ್ಥಾಪನೆ ಮಾಡಿರುವಂತಹ ವಿದ್ಯುತ್ ಕಂಬನ, ಹೇಗೆ ಅವಘಡ ಸಂಭವಿಸಿದ್ದು? ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವತ್ತು ದೊಡ್ಡ ಅನಾಹುತನೇ ತಪ್ಪಿದೆ ಅಂತ ಹೇಳ್ಬೋದು. ವಿದ್ಯುತ್ ಕಂಬ ಧರೆಗುರುಳಿ ಒಂದು ದೊಡ್ಡ ಅನಾಹುತ ತಪ್ಪಿದೆ. ಆದ್ರೆ ಅದೃಷ್ಟವಶಾತ್ ಈ ಒಂದು ಅನಾಹುತ ಅಂತ ತಪ್ಪಿದೆ ಅಂತ ಹೇಳ್ಬೋದು. ಏನೋ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ಮಂಡ್ಯ ತಾಲೂಕಿನ ರಾಜಮುದ್ದಾಗಿ ಸಮೀಪ ಈ ಒಂದು ದುರ್ಘಟನೆ ನಡೆದಿದೆ. ಏನೋ ಇಲ್ಲಿ ಹೆದ್ದಾರಿ ನಿರ್ಮಾಣದ ಸಂದರ್ಭದಲ್ಲಿ ಹೈಟೆನ್ಷನ್ ಕಂಬಗಳನ್ನ ಎರಡು ಬದಿಗಳು ಕೂಡ ಅಳವಡಿಸಿದ್ದಾರೆ. ಆದ್ರೆ ಇಲ್ಲಿ ಏನು ಕಂಬಗಳನ್ನ ಅಳವಡಿಸಿದ್ದಾರೆ, ಇಲ್ಲಿ ಕಬ್ಬಿಣದ ರಾಡ್ಗಳು ಬರ್ತವೆ. ಆ ರಾಡ್ಗಳನ್ನ ಕಳ್ಳರು ಕಳ್ತನ ಮಾಡಿದ್ರು. ರಾಡ್ಗಳನ್ನ ಮತ್ತೆ ಅಳವಡಿಸುವಂತದ್ದು ಅಥವಾ ಏನು ಯಾವುದೇ ರೀತಿಯ ಕ್ರಮವನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಚೆಸ್ಕಾಂ ಅಧಿಕಾರಿಗಳಾಗಿ ಮಾಡಿರುವ ಪರಿಣಾಮ ಈ ಒಂದು ಕಂಬ ಬಿದ್ದಿದೆ. ಸುಮಾರು 15ರಿಂದ 20 ವರ್ಷದಷ್ಟು ಅಂದ್ರೆ ಅತ್ಯುತ್ತ ಕಂಬ ಅಂದ್ರೆ ಸಲಕರಣೆಗಳಂದ್ರೆ ರಾಡ್ಗಳನ್ನ ಬಿಟ್ಟಿದ್ರು. ರಾಡ್ಗಳನ್ನ ಬಿದ್ದ ಪರಿಣಾಮವಾಗಿ ಗಾಳಿಗೆ ಇಟ್ಟು ಕಂಬ ಬಿದ್ದಿದೆ. ಕಂಬ ಬಿದ್ದಂತ ಸಂದರ್ಭದಲ್ಲಿ ಏನು ಸಂಬಂಧಪಟ್ಟ ಜಂಜಾಮ್ ನಿವಾಸಿ ಸುರೇಶ್ ಎಂಬವರು ಮಾರ್ಗದಲ್ಲಿ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಕಂಬ ಅವರ ಏನು ಹೋಂಡಾ ಆಕ್ಟಿವಾ ಸ್ಕೂಟರ್ ಮೇಲೆ ಇಟ್ಟಿದೆ. ಪರಿಣಾಮ ಮುಂಭಾಗ ಒಂದಷ್ಟು ಡ್ಯಾಮೇಜ್ ಆಗಿದೆ. ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ. ಯಾವುದೇ ರೀತಿಯ ಅನಾಹುತ ಅಂದ್ರೆ ಗಾಯಗಳಾಗ್ಲಿ ಅಥವಾ ಪ್ರಾಣ ಹಾನಿಯಾಗ್ಲಿ ಆಗಿಲ್ಲ. ಅದ್ರ ಜೊತೆಗೆ ಮಧ್ಯಾಹ್ನ ಆಗಿದ್ರಿಂದ ಒಂದಷ್ಟು ವಾಹನ ಸಂಚಾರವು ಕೂಡ ಈ ಭಾಗದಲ್ಲಿ ಕಡಿಮೆ ಇತ್ತು. ಇದರಿಂದಾಗಿ ಒಂದಷ್ಟು ದೊಡ್ಡ ಮಟ್ಟದ ಅನಾಹುತ ಸಂಭವಿಸಿ ಅಂದ್ರೆ ತಪ್ಪಿದೆ ಅಂತ ಹೇಳ್ಬೋದು. ಒಂದ್ ವೇಳೆ ಸರ್ವಿಸ್ ರಸ್ತೆಯಲ್ಲಿ ಸರ್ಕಾರಿ ಬಸ್ ಸೇರಿದಂತೆ ಸಾಕಷ್ಟು ದೊಡ್ಡ ದೊಡ್ಡ ವಾಹನಗಳು ಇಲ್ಲಿ ಸಂಚಾರ ಮಾಡ್ತವೆ. ವಿದ್ಯುತ್ ಕಂಬ ಬೀಳೋ ಟೈಮ್ಗೆ ಏನಾದ್ರೂ ಕೂಡ ಯಾವ್ದಾದ್ರು ವೆಹಿಕಲ್ ಬಂದು ಅದ್ರ ಮೇಲ್ ಬಿದ್ದಿದ್ರೆ ಒಂದು ದೊಡ್ಡ ದುರಂತ ನಡೀತಿತ್ತು. ಸಾಕಷ್ಟು ಪ್ರಾಣ ಹಾನಿಗಳು ಗಾಯಗಳಾಗುವಂತ ಸಂಭವಗಳು ಕೂಡ ಬರ್ತಿತ್ತು. ಆದ್ರೆ ಏನು ವಿದ್ಯುತ್ ಕಂಬ ಬೀಳ್ತಿದ್ದಂತೆ ವಿದ್ಯುತ್ ಸಂಪರ್ಕವೂ ಕೂಡ ಕಡಿತ ಆಗಿದೆ. ಜೊತೆಗೆ ಇಲ್ಲಿ ಗಮನಿಸೋದಕ್ಕೆ ನೀವು ಅಂದ್ರೆ ಒಂದು ಬದಿಯಿಂದ ಮತ್ತೊಂದು ಬದಿಗೆ ವಿದ್ಯುತ್ ಸಂಪರ್ಕವನ್ನ ತಲುಪಿಸಲಾಗಿತ್ತು. ವಿದ್ಯುತ್ ತಂತಿ ಅಂದ್ರೆ ವಿದ್ಯುತ್ ಕಂಬ ಬಿದ್ದಾಗ ವಿದ್ಯುತ್ ತಂತಿಗಳು ಕೂಡ ಕೆಳಗಡೆ